ಇಲ್ಲಿ ಹುಡ್ಕಕ್ಕೆ ಆಗ್ಬಿಡುತ್ತೆ ಸಿಕ್ಕದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಭೂಮಿಕಾ ಬ್ಲಾಗ್ಸ್. ಸೊ ಇವತ್ತು ನಾವು ಏನು ಬೇಬಿಕಾರ್ನ್ ಮಂಚೂರಿಯನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಮೋರಿಗೆ ಬಂದಿದ್ವಿ ಸ್ವಲ್ಪ ಶಾಪ್ ಮಾಡೋಕ್ಕೆ. ಸಾಸ್ಗಳಿಲ್ಲ, ಸೊ ಸಾಸ್ಗಳನ್ನ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ, ಚೆಕ್ ಮಾಡಬೇಕು ಸಿಗುತ್ತೋ ಇಲ್ಲ ಆ್ಯಂಡ್ ಇದು ಕಪ್ ಸಿಕ್ತು. ನಾವಲ್ಲಿ ಬರಬೇಕಾದ್ರೆ ಕಪ್ ಸಿಕ್ತು, ಅದು ತೊಗೊಂಡು ಬಂದ್ವಿ. ತೊಗೊಂಡು ಹೋಗ್ತಾ ಇದ್ವಿ. ಸೊ ಸಾಸ್ ಇಲ್ಲಿದೆ. ಸೊ ನಮ್ಗೆ ಇಲ್ಲಿ ಸಿಗಲಿಲ್ಲ ಸಾಸ್, ನೋಡ್ತಾ ಇದ್ವಿ. ಈ ಸೆಕ್ಷನಲ್ಲಿ ಇರುತ್ತಾ ಅಂತ ನೋಡಿದ್ವಿ, ಇಲ್ಲೂ ಇಲ್ಲ. ದೆನ್ ಇಲ್ಲೂ ನೋಡಿದ್ವಿ, ಇರಲಿಲ್ಲ. ಸೊ ನಮ್ಮ ಅಕ್ಕ ಕೇಳ್ಕೊಂಡು ಬರೋದಕ್ಕೆ ಹೋಗಿದ್ದಾಳೆ ಇದೆಯಾ ಅಂತ. ಸೊ ಲೆಟ್ಸ್ ಗೋ ಗೈಸ್. ಎಲ್ಲಿ ಹೋಗಿದ್ದಾಳೆ? ಇಲ್ಲಿ ಹುಡ್ಕಕ್ಕೆ ಆಗ್ಬಿಡುತ್ತೆ ಸಿಕ್ಕದು. ಅಯ್ಯ ನೋಡ್ತಿದ್ದಾಳೆ, ಇಲ್ಲಿದ್ದೇನು ಟೊಮ್ಯಾಟೊ ಚಿಲ್ಲಿ ಸಾಸ್ ಅಂತ. ಟೊಮೆಟೊ ಚಿಲ್ಲಿ ಸಾಸ್ ಸಿಕ್ಕಿದೆ ನಮಗೆ. ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಸೊ ಅಲ್ಲೇ ಇದೆ, ಇಲ್ಲ ಅಂದ್ರೆ ಖಾಲಿ ಆಗಿದೆ. ಚಾಕ್ಲೇಟ್ ಸ್ಪೂನ ಇನ್ನು ಬರೋದ ಆ ಕಡೆ ಇದು ವೇಫರ್ ನೋಡಿ, ವೇಫರ್ ಈ ಕಡೆ ಇಲ್ವಾ? ಬೇಡ, ಇದಲ್ಲ ಲೈಕ್ ವೈಟ್ ಕ್ರೀಮು ಪಿಂಕ್ ಅದು ಬೇಡ, ಅದಲ್ಲ. ಒಂದು ಬಬನ್ ತೊಗೊಬೋದು, ಮೇಲೆ ಇದೆಯಲ್ಲ ಇಲ್ಲಿ ಮೇಲೆ ಡಾರ್ಕ್ ಫ್ಯಾಂಟಸಿ. ಸಾಸ್ಗಳಂತೂ ಸಿಗ್ತಾ ಇಲ್ಲ ಇವಾಗ, ನೋಡಬೇಕು. ಬಂದಿದ್ದ ಕೆಲಸ ಆಗಿದೆ. ಸೊ ಇವಾಗ ಬನ್ನಿ ಹೊರಗಡೆನೇ ನೋಡೋಣ. ಸೊ ಅದಕ್ಕೆ ಖಾಲಿ ಕೈ ಅಂದ್ಬಿಟ್ಟು ಗೋವನ್ ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ತೊಗೊಂಡಿದ್ದೀವಿ ಅಷ್ಟೇ. ಲೆಟ್ಸ್ ಗೋ. ಸ್ಪೆಗೆಟಿ ಗೈಸ್, ನಾವಿಲ್ಲಿ ಅಮ್ಮ ಎಳ್ನೀರು ಬೇಕು ಅಂದಿದ್ರು, ಎಳ್ನೀರು ತರಕ್ಕೆ ಬಂದಿದ್ವಿ. ಚೇಂಜ್ ಇಲ್ಲ. ಸೊ ಅಲ್ಲಿ ಅಕ್ಕ ಚೇಂಜ್ ತರೋಕ್ಕೆ ಹುಡುಕಾಡ್ತಿದ್ದಾಳೆ. 50 ರೂಪೀಸ್ ಇತ್ತು, ನಮ್ಮ ಹತ್ರ ಚೇಂಜ್ ಇರಲಿಲ್ಲ. ಸೊ ಗೈಸ್, ನಮ್ಮ ಅಕ್ಕ ಚೇಂಜ್ ತಂದು ಎಳ್ನೀರು ತಂದ್ವಿ. ಸೊ ಚೇಂಜ್ಗೋಸ್ಕರ ಎಷ್ಟು ಹುಡುಕಿ ಚೇಂಜ್ ತಂದು ಎಣ್ಣೆ ತೊಗೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ಸಾಸ್ದೇ ಸಮಸ್ಯೆ, ಅದಕ್ಕೆ ಬಂದು ಬೇರೆ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ ನಾವು. ಇವಾಗ ಬೇಕಾಗಿರೋ ಸಾಸಸ್ ಎಲ್ಲ ತಂದಾಯಿತು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಬೇಬಿಕಾರ್ನ್ ಮಂಚೂರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಬೇಬಿಕಾರ್ನ್ನ ತೊಗೊಂಡಿದ್ದೀವಿ. 2 ಪ್ಯಾಕೆಟ್ ಇದೆ ಬೇಬಿಕಾರ್ನು. ಡಾರ್ಕ್ ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ಪು, 1 ಲೋಟ ನೀರು. ಇದು ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀವಿ. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ಇದು ಲೆಮನ್ನು, ಇದು ಖಾರದ ಪುಡಿ, ಇದು ಉಪ್ಪು, ಇದು ಗರಂ ಮಸಾಲ, ಇದು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ 2 ಆನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಅಕ್ಕಿ ಹಸಿಟ್ಟು ಮತ್ತು ಇದು ಮೈದಾ. ಸೊ ಇವಾಗ ಬೇಬಿಕಾರ್ನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಬೇಕು, ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಸಾಕು.
ಗ್ಯಾಸೇರೊಂದು ತಿಕ್ಬಿಡ್ಬೇಕಲ್ಲ. ನೋಡೋಣ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋಣ 2 ಪ್ಯಾಕೆಟು. ಸೊ ಇವಾಗ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ನೀರಿಗೆ ಹಾಕಿ ಒಂದು 3 to 5 minutes ಬೇಯಿಸ್ಕೊಳ್ಳೋಣ. ಸೊ ಇವಾಗ ಮೈದಾ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್. ಒಂದು 4 to 5 ಸ್ಪೂನ್ಸ್ ಅಷ್ಟು ಮೈದಾ. ಇದು ಅಕ್ಕಿ ಹಿಟ್ಟು. ಕಾರ್ನ್ಫ್ಲೋರು ಹಾಕೋಬೋದು, ಅದಿಲ್ಲ ಅಂದರೆ ಅಕ್ಕಿ ಹಿಟ್ಟು ಆಲ್ಟರ್ನೇಟಿವ್ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಸೋಯಾ ಸಾಸ್, ಸೋಯಾ ಸಾಸು ಸ್ವಲ್ಪ, ಖಾರದ ಪುಡಿ. ಸೊ ಸಾಕು. ಇದಿಷ್ಟು ಹಾಕ್ಕೊಂಡು ನೀರು ಹಾಕಿ ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಬರೋಣ. ಸೊ ಫೈನಲಿ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಬೇಕು ನೋಡಿ. ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಅದು ಇನ್ನೇನು ಮಳ್ತಿದೆ ನೀರು, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡಿಬಿಡೋಣ. ಸೊ ಇವಾಗ ಬೇಯಿಸಿರೋ ಕಾರ್ನ್ನ ಇದಕ್ಕೆ ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ಎಣ್ಣೆನೂ ಕಾಯ್ದುಕೊಳ್ಳಿ ಅಂತ. ಸೊ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ನಾನು, ಫುಡ್ ಕಲರ್ ಏನೂ ಆ್ಯಡ್ ಮಾಡಲಿಲ್ಲ ಇಲ್ಲಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಎಣ್ಣೆನೂ ಕಾಯ್ದಿದೆ. ಈ ರೀತಿ ಒಂದು ಕರೆಕ್ಟ್ ಮಿಕ್ಸ್ ಆಗಿದೆ. ನಾನು ಮಾಡಿರೋ ಬ್ಯಾಟರ್ ಏನಿದೆ ಅದು ಕರೆಕ್ಟಾಗಿ ಹೊಂದ್ಕೊಂಡಿದೆ. ಎಕ್ಸ್ಟ್ರಾನೂ ಆಗಿಲ್ಲ, ಜಾಸ್ತಿ ಕಮ್ಮಿನೂ ಆಗಲಿಲ್ಲ. ಸೊ ಈ ರೀತಿ ಎಣ್ಣೆ ಕಾಯ್ದಿದೆ, ಹಾಕ್ತಾಯಿದ್ದೀನಿ. ಸೊ ಇವಾಗ ಫ್ರೈ ಮಾಡಿರೋದೆಲ್ಲ ಈ ರೀತಿ ರೆಡಿ ಆಗಿದೆ, ಕ್ರಿಸ್ಪಾಗಿ ಕೂಡ ಇದೆ. ಓಕೆ, ಇವಾಗ ನಾನು ಆಲ್ರೆಡಿ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ 2 ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಹಾಕೊಳ್ಳೋಣ. ಒಂದು 1.5 ಅಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಚಿಲ್ಲಿ ಪೇಸ್ಟ್ ನಾವು ಒಂದು ಸ್ವಲ್ಪ ಹಾಕೊಳ್ಳೋಣ. ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಹಾಕೊಂಡಿದ್ದೀನಿ. ಚಿಲ್ಲಿ ಪೇಸ್ಟ್ನ ನಾವು 5-6 ಚಿಲ್ಲಿನ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿಕಾಸ್ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಸೊ ಚಿಲ್ಲಿ ಪೇಸ್ಟ್ ಯಾಕೆ ಹಾಕೊಂಡೆ ಅಂದರೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು. ಸೊ ಇವಾಗ ಬೀನ್ಸ್ನ ಹಾಕೊಳ್ತಾ ಇದ್ದೀನಿ. ಇದು ಸ್ಪ್ರಿಂಗ್ ಆನಿಯನ್ಸ್ ಇರಲಿಲ್ಲ, ಸೊ ಹಾಗಾಗಿ ಬೀನ್ಸ್ ಇತ್ತು, ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ಲು ಬೀನ್ಸು.
ನೀರನ್ನ ಹಾಕೊಳ್ಳೋಣ. ಸ್ವಲ್ಪ ನೀರು. ಅದಕ್ಕೆ ಇವಾಗ ಏನೇನು ಪೌಡರ್ನ ಹಾಕೋಬೇಕು ಅದನ್ನು ಹಾಕೊಳ್ಳೋಣ. ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು ಚೂರು, ಒಂದು 1 ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಆಲ್ರೆಡಿ ಅದರಲ್ಲೂ ಉಪ್ಪಿದೆ, ಸಾಸ್ಗಳಲ್ಲೂ ಉಪ್ಪಿರುತ್ತೆ, ಸೊ ಹಾಗಾಗಿ ಸ್ವಲ್ಪ. ಇಷ್ಟು ಆದಮೇಲೆ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಸಾಸು. ಅದೇ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್. ಆ್ಯಂಡ್ ಇದು ಡಾರ್ಕ್ ಸೋಯಾ ಸಾಸ್ 1-1.5 ಸ್ಪೂನಷ್ಟು. ಸೊ ಲೆಮನ್ ಲಾಸ್ಟಲ್ಲಿ ಹಾಕೊಳ್ಳೋಣ. ಇದನ್ನು ಹಾಕ್ಕೊಂಡು ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಇದಿನೇನು ಕುದಿ ಬರುತ್ತೆ ಅನ್ನೋವಾಗ ಬೇಬಿ ಕಾರ್ನ್ ಫ್ರೈ ಮಾಡ್ಕೊಂಡಿರೋದನ್ನ ಹಾಕೋಣ. ಸೊ ಸ್ವಲ್ಪ ಇವಾಗ ಉರಿ ಇಡ್ತಾ ಇದ್ದೀನಿ, ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ವೆನಿಗರ್ ಬದಲು ಲೆಮನ್ ಹಾಕ್ತಾಯಿದ್ದೀನಿ. ವೆನಿಗರು ಹಾಕೋಬೋದು, ಬಟ್ ಲೆಮನ್ ಹಾಕ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅರ್ಧ ಹೋಳಲ್ಲಿ ಅರ್ಧದಷ್ಟು ಲೆಮನ್ ಜ್ಯೂಸ್. ಸೊ ಆಲ್ಮೋಸ್ಟ್ ಆಗೋಯಿತು, ರೆಡಿ ಆಗಿತ್ತು. ಇನ್ನೇನು ಕುದೀತಾ ಇದೆ. ಸೊ ಈಗ ಚೆನ್ನಾಗಿ ಕುದೀತಿದೆ. ಇವಾಗ ಕಾರಣ ಅದನ್ನು ಇವಾಗ ಬೇಬಿ ಕಾರ್ನ್ನ ಹಾಕೊಳ್ಳೋಣ, ಫ್ರೈ ಮಾಡಿರುವಂಥ ಬೇಬಿ ಕಾರ್ನ್. ಇನ್ನು ಬಿಸಿನೇ ಇದೆ ಇದು. ಸೊ ಮಿಕ್ಸ್ ಮಾಡೋಣ. ನೋಡೋಕ್ಕೆ ಏನೋ ಚೆನ್ನಾಗಿದೆ. ಟೇಸ್ಟ್ ನೋಡೋಣ. ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ. ಇದು ಸ್ವಲ್ಪ ಘಾಟ್ ಥರ ಬರ್ತಿದೆ ಅದಕ್ಕೆ. ಓಕೆ, ಇವಾಗ ಆಯಿತು, ಇದು ರೆಡಿಯಾಗಿದೆ. ಇಷ್ಟು ಡ್ರೈ ಆದರೆ ಸಾಕು, ರೆಡಿಯಾಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್. ಸರ್ವ್ ಮಾಡೋ ಟೈಮ್. ಸೊ ಲೆಟ್ಸ್ ಸರ್ವ್. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ. ಓಕೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆಯಾ? ನಮ್ಮ ಅಮ್ಮ ಟೇಸ್ಟ್ ಮಾಡಿ ಹೇಳಿದ್ರು ಸ್ವಲ್ಪ ಖಾರ ಬೇಕಿತ್ತು ಅಂತ. ಮೆಣಸಿನ್ಕಾಯಿ ಹಾಕಿದ್ದೀನಿ, ಬಟ್ ಸ್ಟಿಲ್ ಇನ್ನೂ ಖಾರ ಬೇಕಿತ್ತಂತೆ. ಸೊ ಓಕೆ, ಇವಾಗ ನಾವು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಖಾರ ಬೇಕಿತ್ತಾ? ನಮ್ಮಮ್ಮ ಹೇಳಿದಾಗೆ ಖಾರ ಬೇಕಿತ್ತು, ಇಲ್ಲಾಂದರೆ ಚೆನ್ನಾಗಿರೋದು. ಓಕೆ, ಇದು ಚೆನ್ನಾಗೇ ಇದೆ. ನನಗೆ ಅನಿಸಿಲ್ಲ ಖಾರ ಬೇಕು ಅಂತ. ಸೊ ಓಕೆ, ಖಾರ ಮಾತ್ರ ನಿಮಗೆ ಹೇಗೆ ಬೇಕೋ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವು ಕೂಡ ಇದೇ ರೀತಿಯಾಗಿ ಹೆಲ್ದಿಯಾಗಿ ಮನೇಲೇ ಎಲ್ಲ ಸ್ನ್ಯಾಕ್ಸ್ನ ಮಾಡ್ಕೊಳ್ತೀನಿ. ಆ್ಯಂಡ್ ಈ ರೀತಿಯಾದ ವ್ಲಾಗ್ಸು ಇನ್ಮೇಲೆ ನಾನು ಜಾಸ್ತಿ ಮಾಡ್ತೀನಿ. ಬಿಕಾಸ್ ನಾನು ಸ್ವಲ್ಪ ಜಂಕ್ ಜಾಸ್ತಿ ಮಾಡ್ತೀನಿ ಮನೇಲಿ. ಹಾಗಾಗಿ ನಿಮಗೂ ಕೂಡ ಮಾಡಿ ತೋರಿಸ್ತೀನಿ. ಓಕೆ ಬಾಯ್ ಬಾಯ್ ಗೈಸ್.